ಇವತ್ತಿನ ವಿಡಿಯೋದಲ್ಲಿ ನಾನು ಹುರುಳಿಯಿಂದ ನಮಗೆ ಯಾವ ರೀತಿಯ ಪೋಷಕಾಂಶಗಳು ಸಿಗ್ತವೆ, ಹಾಗೇನೆ ಯಾವ ರೀತಿ ಬಳಸೋದ್ರಿಂದ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಹಾಗೇನೆ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಈ ಹುರುಳಿಯಲ್ಲಿ ಪ್ರೋಟೀನ್ ಹೇರಳವಾಗಿ ಸಿಗುತ್ತೆ, ಜೊತೆಯಲ್ಲಿ ಕಬ್ಬಿಣಾಂಶ ಕೂಡ ಇರುತ್ತೆ, ಹಾಗೇನೆ ಕ್ಯಾಲ್ಸಿಯಂ, ವಿಟಮಿನ್ ಬಿ ಎಲ್ಲವೂ ಕೂಡ ಸಿಗ್ತವೆ ನಮ್ಗೆ. ಈ ಹುರುಳಿಯನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಕೂಡ ಬಳಸಬಹುದು, ಬೇರೆ ಬೇರೆ ರೀತಿಯ ಅಡುಗೆಗಳನ್ನ ಕೂಡ ಮಾಡಬಹುದು. ಇನ್ನು ಇದರ ಹೆಲ್ತ್ ಬೆನಿಫಿಟ್ಸ್ ಹೇಳೋದಂತ ಹೇಳಿದ್ರೆ, ಡಯಾಬಿಟಿಸ್ ಇರೋರಿಗೆ ತುಂಬಾನೇ ಒಂದು ಒಳ್ಳೆಯ ಧಾನ್ಯ ಅಂತಾನೆ ಹೇಳಬಹುದು. ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಿಸೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇದನ್ನ ಯಾವುದೇ ರೀತಿಯ ಅಡುಗೆಯಲ್ಲಿ ಕೂಡ ಬಳಸಬಹುದು. ಹಾಗೇನೆ ತೂಕ ಇಳಿಸ್ಕೊಳ್ಳೋರಿಗಂತೂ ತುಂಬಾನೇ ಒಂದು ಒಳ್ಳೆಯ ಧಾನ್ಯ ಅಂತಾನೆ ಹೇಳಬಹುದು ಹುರುಳಿ. ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುವಂತಹ ಶಕ್ತಿ ಇದೆ ಇದರಲ್ಲಿ. ಹಾಗೇನೆ ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬು ಹಾಗೇನೆ ಬೊಜ್ಜನ ಕರಗಿಸೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗುತ್ತೆ. ಇದನ್ನ ಬೇಯಿಸಿ ಇದರ ಜೊತೆಯಲ್ಲಿ ಸ್ವಲ್ಪ ಸೈಂಧವ ಲವಣ ಹಾಗೇನೆ ಕಾಳು ಮೆಣಸನ್ನ ಹಾಕಿ ತಿನ್ನೋದ್ರಿಂದ ತೂಕ ಇಳಿಕೆಗೆ ತುಂಬಾನೇ ಸಹಾಯ ಆಗುತ್ತೆ ಇದು. ಹಾಗೇನೆ ಇದು ರಕ್ತ ಶುದ್ಧಿಗೆ ಕೂಡ ತುಂಬಾನೇ ಒಳ್ಳೆಯದು. ಹಾಗಾಗಿ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ನ ಹೊರಗೆ ಹಾಕೋದ್ರಿಂದ ನಮ್ಮ ಲಿವರ್ ನ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು. ಇನ್ನು ಕಿಡ್ನಿ ಸ್ಟೋನ್ ಸಮಸ್ಯೆ ಅನ್ನೋದು ತುಂಬಾ ಜನರನ್ನ ಕಾಡುವಂತಹ ಒಂದು ಸಮಸ್ಯೆ ಅಲ್ವಾ, ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು. ಕಿಡ್ನಿ ಸ್ಟೋನ್ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೂ ಕೂಡ ತುಂಬಾನೇ ಸಹಾಯ ಆಗುತ್ತೆ. ಇದನ್ನ ಯಾವುದೇ ರೀತಿಯ ಅಡುಗೆಯಲ್ಲಿ ಕೂಡ ನಾವು ಬಳಸಬಹುದು. ಇನ್ನು ಇದರಲ್ಲಿ ಫೈಬರ್ ಕಂಟೆಂಟ್ ಕೂಡ ಹೇರಳವಾಗಿ ಇರೋದ್ರಿಂದ ಯಾರಿಗೆ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆ ಕಾಡ್ತಿರುತ್ತೆ ಅಂತವರು ಖಂಡಿತವಾಗ್ಲೂ ಬಳಸಲೇಬೇಕಿದನ್ನ. ಇದನ್ನ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ಮಲಬದ್ಧತೆ ಸಮಸ್ಯೆ ದೂರ ಆಗುತ್ತೆ. ಇನ್ನು ನಮ್ಮ ದೇಹವನ್ನ ಬೆಚ್ಚಗೆ ಇಡೋದಕ್ಕೆ ತುಂಬಾನೇ ಸಹಾಯ ಮಾಡುವಂತಹ ಗುಣ ಇರುತ್ತೆ ಇದರಲ್ಲಿ. ಹಾಗಾಗಿ ಇನ್ನು ಪದೇ ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾ ಇರತ್ತಲ್ಲ, ಅಸ್ತಮಾ, ಶೀತ, ಕೆಮ್ಮು, ಉಸಿರಾಟದ ಸಮಸ್ಯೆಗಳು ಎಲ್ಲವೂ ಕೂಡ ಇದ್ರೆ ಅವುಗಳನ್ನ ದೂರ ಇಡೋದಕ್ಕೆ ತುಂಬಾನೇ ಒಂದು ಬೆಸ್ಟ್ ಧಾನ್ಯ ಅಂತಾನೆ ಹೇಳ್ಬಹುದು. ಇದನ್ನ ಬೇಯಿಸಿ ಕಾಳುಮೆಣಸಿನ ಪುಡಿಯ ಜೊತೆಯಲ್ಲಿ ನಾವು ತಿನ್ನಬಹುದು, ಅಥವಾ ಅದರಿಂದ ಸೂಪ್ ಹಾಗೇನೆ ಸಾರು ಎಲ್ಲ ಕೂಡ ನಾವು ಮಾಡ್ಕೊಳ್ಬಹುದು. ಹಾಗೇನೆ ಲೇಡೀಸ್ಗೆ ಯಾರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಅನಿಯಮಿತವಾದ ಮುಟ್ಟು, ಕರೆಕ್ಟ್ ಆಗಿ ಮಂತ್ಲಿ ಪೀರಿಯಡ್ಸ್ ಆಗೋದಿಲ್ಲ ಅನ್ನೋರಿಗೂ ಕೂಡ ಈ ಹುರುಳಿ ತುಂಬಾನೇ ಒಳ್ಳೆಯದು. ಆಹಾರದಲ್ಲಿ ಆದಷ್ಟು ಬಳಸೋದು ಕೂಡ ತುಂಬಾನೇ ಸಹಾಯ ಆಗುತ್ತೆ. ಅದರ ಜೊತೆಯಲ್ಲಿ ತುಂಬಾ ಜನರಿಗೆ ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಇರುತ್ತೆ, ಲೇಡೀಸ್ಗೆ ಬಿಳಿ ಮುಟ್ಟು ಸಮಸ್ಯೆ, ಇದನ್ನ ದೂರ ಇಡೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಅದರ ನೀರನ್ನ ಕುಡಿಯೋದ್ರಿಂದ ತುಂಬಾನೇ ಸಹಾಯ ಆಗುತ್ತೆ. ಇನ್ನು ಸಂದು ನೋವು, ಕೀಲು ನೋವು ಸಮಸ್ಯೆ ಎಲ್ಲ ಇದ್ರೆ ಕೂಡ ತುಂಬಾನೇ ಒಳ್ಳೆಯದಿದು. ಈ ಹುರುಳಿಯನ್ನ ನೆನೆಸಿ ಅದನ್ನ ಪೇಸ್ಟ್ ತರ ಮಾಡ್ಕೊಂಡು ಎಲ್ಲಿ ನೋವೆಲ್ಲ ಇದೆ, ಗಂಟು ನೋವು ಎಲ್ಲ ಅಲ್ಲಿಗೆ ಹಚ್ಕೊಳ್ಬಹುದು. ಇದರಿಂದ ಕೂಡ ಸಂದು ನೋವು, ಕೀಲು ನೋವೆಲ್ಲ ಕೂಡ ಕಡಿಮೆ ಆಗುತ್ತೆ. ನೋಡಿದ್ರಲ್ಲ, ಹುರುಳಿ ನೋಡೋಕೆ ಚಿಕ್ಕದಾಗಿದ್ರು ಕೂಡ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಒಳ್ಳೆಯದು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.